ವಿಜಯಪುರ ಜಿಲ್ಲೆಯ ಸಿಂದಗಿಯಲ್ಲಿ ಸಿನಿಮಾ ಮಾದರಿಯಲ್ಲಿ ವ್ಯಕ್ತಿಯೊಬ್ಬ ಇಡೀ ತಾಲೂಕಿನ ಜನರನ್ನ ಯಾಮಾರಿಸಿರುವಂತಹ ಘಟನೆ ನಡೆದಿದೆ. ಸಿಂದಗಿಯಲ್ಲಿ 130ಕ್ಕೂ ಅಧಿಕ ಜನರಿಗೆ ಹೋಂಡಾ ಕಂಪನಿಯ ಬೈಕ್ಗಳನ್ನು ಸ್ಕೀಮ್ನಲ್ಲಿ ಕೊಡಿಸುವುದಾಗಿ ಹಣವನ್ನು ಪಡೆದು ಮಂಜುನಾಥ್ ಎಂಬಾತ ವಂಚನೆ ಮಾಡಿದ್ದಾನೆ. ಇದೀಗ ಮಂಜುನಾಥ್ನನ್ನ ಪೊಲೀಸರು ಬಂಧಿಸಿದ್ದಾರೆ. ಆರಂಭದಲ್ಲಿ ತಾನೇ ಕೈಯಿಂದ ದುಡ್ಡು ಹಾಕಿ ಕೆಲವರಿಗೆ ಬೈಕ್ ಕೊಡಿಸಿ ನಂಬಿಸಿದ್ದ ಮಂಜುನಾಥ್ 40% ಸಬ್ಸಿಡಿ ಇದೆ ಅಂತ 137 ಜನರಿಗೆ ವಂಚಿಸಿ 1.20 ಕೋಟಿ ಹಣ ಸಂಗ್ರಹಿಸಿ ನಾಪತ್ತೆಯಾಗಿದ್ದ. ಇದೀಗ ಮಂಜುನಾಥ್ ಹಾಗೂ ಅವನ ಅಳಿಯಂದಿರಾದ ಸಾಗರ್ ಎಂಗಳಗಿ, ಸಚಿನ್ ಎಂಬಾತನನ್ನ ಬಂಧಿಸಲಾಗಿದೆ. 21/1/2025 ನಮ್ಮ ಸಿಂದಗಿ ಪೊಲೀಸ್ ಠಾಣೆಗೆ ಆಸಿಫ್ ಪಠಾಣ್ ಅವರು ಬಂದು ಒಂದು ಕಂಪ್ಲೇಂಟ್ ಅನ್ನು ಕೊಡ್ತಾರೆ. ಏನು ಅಂದ್ರೆ ಆಲ್ಮೇಲ್ ತಾಲೂಕು ಬಬಲೇಶ್ವರ್ ಊರಿನ ಮಂಜುನಾಥ್ ದೊಡ್ಡಮನಿ ಅನ್ನೋನು 2 ವೀಲರ್ಸ್ಗಳನ್ನು ಅತಿ ಕಡಿಮೆ ಬೆಲೆಯಲ್ಲಿ ಸಬ್ಸಿಡಿ ದರದಲ್ಲಿ ನಾನು ಕೊಡಿಸ್ತೀನಿ ಅಂತ ಹೇಳಿ ಸುಮಾರು 4,90,000 ಅವರಿಂದ ತಗೊಂಡು ಕೊಡಿಸ್ತೀನಿ ಅಂತಂತೇಳಿ ಹೇಳಿರ್ತಾನೆ. ಆ ಹಿನ್ನೆಲೆಯಲ್ಲಿ ಓವರ್ ಎ ಪೀರಿಯಡ್ ಆಫ್ ಟೈಮ್ ಇವನು ಸಾಕಷ್ಟು ಜನರಿಂದ ಈ ರೀತಿ 2 ವೀಲರ್ಸ್ಗಳನ್ನ ಸಬ್ಸಿಡಿ ದರದಲ್ಲಿ ಕೊಡಿಸ್ತೀನಿ ಅಂತ ಹೇಳಿ ಸಾಕಷ್ಟು ದುಡ್ಡನ್ನ ಸಾರ್ವಜನಿಕರಿಂದ ತಗೊಂಡಿರ್ತಾನೆ. ಸೊ ಇದು ಜನರಿಗೆ ಇವನು ಮೋಸ ಮಾಡ್ತಾ ಇದ್ದಾನೆ ಅಂತ ಗೊತ್ತಾದ ತಕ್ಷಣ ಆಸಿಫ್ ಪಠಾಣ್ ಅನ್ನೋರು ನಮ್ಮ ಸಿಂದಗಿ ಪೊಲೀಸ್ ಠಾಣೆಯಲ್ಲಿ ಬಂದು ಎಫ್ಐಆರ್ ದಾಖಲಿಸುತ್ತಾರೆ. ಆ ಹಿನ್ನೆಲೆಯಲ್ಲಿ ಒಟ್ಟು 3 ಜನ ಆರೋಪಿತರಾದಂತಹ ವಿಜಯಪುರ ಜಿಲ್ಲೆಯ ಸಿಂದಗಿಯಲ್ಲಿ ಸಿನಿಮಾ ಮಾದರಿಯಲ್ಲಿ ವ್ಯಕ್ತಿಯೊಬ್ಬ ಇಡೀ ತಾಲೂಕಿನ ಜನರನ್ನ ಯಾಮಾರಿಸಿರುವಂತಹ ಘಟನೆ ನಡೆದಿದೆ. ಸಿಂದಗಿಯಲ್ಲಿ 130ಕ್ಕೂ ಅಧಿಕ ಜನರಿಗೆ ಹೋಂಡಾ ಕಂಪನಿಯ ಬೈಕ್ಗಳನ್ನು ಸ್ಕೀಮ್ನಲ್ಲಿ ಕೊಡಿಸುವುದಾಗಿ ಹಣವನ್ನು ಪಡೆದು ಮಂಜುನಾಥ್ ಎಂಬಾತ ವಂಚನೆ ಮಾಡಿದ್ದಾನೆ. ಇದೀಗ ಮಂಜುನಾಥ್ನನ್ನ ಪೊಲೀಸರು ಬಂಧಿಸಿದ್ದಾರೆ. ಆರಂಭದಲ್ಲಿ ತಾನೇ ಕೈಯಿಂದ ದುಡ್ಡು ಹಾಕಿ ಕೆಲವರಿಗೆ ಬೈಕ್ ಕೊಡಿಸಿ ನಂಬಿಸಿದ್ದ ಮಂಜುನಾಥ್ 40% ಸಬ್ಸಿಡಿ ಇದೆ ಅಂತ 137 ಜನರಿಗೆ ವಂಚಿಸಿ 1.20 ಕೋಟಿ ಹಣ ಸಂಗ್ರಹಿಸಿ ನಾಪತ್ತೆಯಾಗಿದ್ದ. ಇದೀಗ ಮಂಜುನಾಥ್ ಹಾಗೂ ಅವನ ಅಳಿಯಂದಿರಾದ ಸಾಗರ್ ಎಂಗಳಗಿ, ಸಚಿನ್ ಎಂಬಾತನನ್ನ ಬಂಧಿಸಲಾಗಿದೆ. 21/1/2025 ನಮ್ಮ ಸಿಂದಗಿ ಪೊಲೀಸ್ ಠಾಣೆಗೆ ಆಸಿಫ್ ಪಠಾಣ್ ಅವರು ಬಂದು ಒಂದು ಕಂಪ್ಲೇಂಟ್ ಅನ್ನು ಕೊಡ್ತಾರೆ. ಏನು ಅಂದ್ರೆ ಆಲ್ಮೇಲ್ ತಾಲೂಕು ಬಬಲೇಶ್ವರ್ ಊರಿನ ಮಂಜುನಾಥ್ ದೊಡ್ಡಮನಿ ಅನ್ನೋನು 2 ವೀಲರ್ಸ್ಗಳನ್ನು ಅತಿ ಕಡಿಮೆ ಬೆಲೆಯಲ್ಲಿ ಸಬ್ಸಿಡಿ ದರದಲ್ಲಿ ನಾನು ಕೊಡಿಸ್ತೀನಿ ಅಂತ ಹೇಳಿ ಸುಮಾರು 4,90,000 ಅವರಿಂದ ತಗೊಂಡು ಕೊಡಿಸ್ತೀನಿ ಅಂತಂತೇಳಿ ಹೇಳಿರ್ತಾನೆ. ಆ ಹಿನ್ನೆಲೆಯಲ್ಲಿ ಓವರ್ ಎ ಪೀರಿಯಡ್ ಆಫ್ ಟೈಮ್ ಇವನು ಸಾಕಷ್ಟು ಜನರಿಂದ ಈ ರೀತಿ 2 ವೀಲರ್ಸ್ಗಳನ್ನ ಸಬ್ಸಿಡಿ ದರದಲ್ಲಿ ಕೊಡಿಸ್ತೀನಿ ಅಂತ ಹೇಳಿ ಸಾಕಷ್ಟು ದುಡ್ಡನ್ನ ಸಾರ್ವಜನಿಕರಿಂದ ತಗೊಂಡಿರ್ತಾನೆ. ಸೊ ಇದು ಜನರಿಗೆ ಇವನು ಮೋಸ ಮಾಡ್ತಾ ಇದ್ದಾನೆ ಅಂತ ಗೊತ್ತಾದ ತಕ್ಷಣ ಆಸಿಫ್ ಪಠಾಣ್ ಅನ್ನೋರು ನಮ್ಮ ಸಿಂದಗಿ ಪೊಲೀಸ್ ಠಾಣೆಯಲ್ಲಿ ಬಂದು ಎಫ್ಐಆರ್ ದಾಖಲಿಸುತ್ತಾರೆ. ಆ ಹಿನ್ನೆಲೆಯಲ್ಲಿ ಒಟ್ಟು 3 ಜನ ಆರೋಪಿತರಾದಂತಹ ವಿಜಯಪುರ ಜಿಲ್ಲೆಯ ಸಿಂದಗಿಯಲ್ಲಿ ಸಿನಿಮಾ ಮಾದರಿಯಲ್ಲಿ ವ್ಯಕ್ತಿಯೊಬ್ಬ ಇಡೀ ತಾಲೂಕಿನ ಜನರನ್ನ ಯಾಮಾರಿಸಿರುವಂತಹ ಘಟನೆ ನಡೆದಿದೆ. ಸಿಂದಗಿಯಲ್ಲಿ 130ಕ್ಕೂ ಅಧಿಕ ಜನರಿಗೆ ಹೋಂಡಾ ಕಂಪನಿಯ ಬೈಕ್ಗಳನ್ನು ಸ್ಕೀಮ್ನಲ್ಲಿ ಕೊಡಿಸುವುದಾಗಿ ಹಣವನ್ನು ಪಡೆದು ಮಂಜುನಾಥ್ ಎಂಬಾತ ವಂಚನೆ ಮಾಡಿದ್ದಾನೆ. ಇದೀಗ ಮಂಜುನಾಥ್ನನ್ನ ಪೊಲೀಸರು ಬಂಧಿಸಿದ್ದಾರೆ. ಆರಂಭದಲ್ಲಿ ತಾನೇ ಕೈಯಿಂದ ದುಡ್ಡು ಹಾಕಿ ಕೆಲವರಿಗೆ ಬೈಕ್ ಕೊಡಿಸಿ ನಂಬಿಸಿದ್ದ ಮಂಜುನಾಥ್ 40% ಸಬ್ಸಿಡಿ ಇದೆ ಅಂತ 137 ಜನರಿಗೆ ವಂಚಿಸಿ 1.20 ಕೋಟಿ ಹಣ ಸಂಗ್ರಹಿಸಿ ನಾಪತ್ತೆಯಾಗಿದ್ದ. ಇದೀಗ ಮಂಜುನಾಥ್ ಹಾಗೂ ಅವನ ಅಳಿಯಂದಿರಾದ ಸಾಗರ್ ಎಂಗಳಗಿ, ಸಚಿನ್ ಎಂಬಾತನನ್ನ ಬಂಧಿಸಲಾಗಿದೆ. 21/1/2025 ನಮ್ಮ ಸಿಂದಗಿ ಪೊಲೀಸ್ ಠಾಣೆಗೆ ಆಸಿಫ್ ಪಠಾಣ್ ಅವರು ಬಂದು ಒಂದು ಕಂಪ್ಲೇಂಟ್ ಅನ್ನು ಕೊಡ್ತಾರೆ. ಏನು ಅಂದ್ರೆ ಆಲ್ಮೇಲ್ ತಾಲೂಕು ಬಬಲೇಶ್ವರ್ ಊರಿನ ಮಂಜುನಾಥ್ ದೊಡ್ಡಮನಿ ಅನ್ನೋನು 2 ವೀಲರ್ಸ್ಗಳನ್ನು ಅತಿ ಕಡಿಮೆ ಬೆಲೆಯಲ್ಲಿ ಸಬ್ಸಿಡಿ ದರದಲ್ಲಿ ನಾನು ಕೊಡಿಸ್ತೀನಿ ಅಂತ ಹೇಳಿ ಸುಮಾರು 4,90,000 ಅವರಿಂದ ತಗೊಂಡು ಕೊಡಿಸ್ತೀನಿ ಅಂತಂತೇಳಿ ಹೇಳಿರ್ತಾನೆ. ಆ ಹಿನ್ನೆಲೆಯಲ್ಲಿ ಓವರ್ ಎ ಪೀರಿಯಡ್ ಆಫ್ ಟೈಮ್ ಇವನು ಸಾಕಷ್ಟು ಜನರಿಂದ ಈ ರೀತಿ 2 ವೀಲರ್ಸ್ಗಳನ್ನ ಸಬ್ಸಿಡಿ ದರದಲ್ಲಿ ಕೊಡಿಸ್ತೀನಿ ಅಂತ ಹೇಳಿ ಸಾಕಷ್ಟು ದುಡ್ಡನ್ನ ಸಾರ್ವಜನಿಕರಿಂದ ತಗೊಂಡಿರ್ತಾನೆ. ಸೊ ಇದು ಜನರಿಗೆ ಇವನು ಮೋಸ ಮಾಡ್ತಾ ಇದ್ದಾನೆ ಅಂತ ಗೊತ್ತಾದ ತಕ್ಷಣ ಆಸಿಫ್ ಪಠಾಣ್ ಅನ್ನೋರು ನಮ್ಮ ಸಿಂದಗಿ ಪೊಲೀಸ್ ಠಾಣೆಯಲ್ಲಿ ಬಂದು ಎಫ್ಐಆರ್ ದಾಖಲಿಸುತ್ತಾರೆ. ಆ ಹಿನ್ನೆಲೆಯಲ್ಲಿ ಒಟ್ಟು 3 ಜನ ಆರೋಪಿತರಾದಂತಹ ವಿಜಯಪುರ ಜಿಲ್ಲೆಯ ಸಿಂದಗಿಯಲ್ಲಿ ಸಿನಿಮಾ ಮಾದರಿಯಲ್ಲಿ ವ್ಯಕ್ತಿಯೊಬ್ಬ ಇಡೀ ತಾಲೂಕಿನ ಜನರನ್ನ ಯಾಮಾರಿಸಿರುವಂತಹ ಘಟನೆ ನಡೆದಿದೆ. ಸಿಂದಗಿಯಲ್ಲಿ 130ಕ್ಕೂ ಅಧಿಕ ಜನರಿಗೆ ಹೋಂಡಾ ಕಂಪನಿಯ ಬೈಕ್ಗಳನ್ನು ಸ್ಕೀಮ್ನಲ್ಲಿ ಕೊಡಿಸುವುದಾಗಿ ಹಣವನ್ನು ಪಡೆದು ಮಂಜುನಾಥ್ ಎಂಬಾತ ವಂಚನೆ ಮಾಡಿದ್ದಾನೆ. ಇದೀಗ ಮಂಜುನಾಥ್ನನ್ನ ಪೊಲೀಸರು ಬಂಧಿಸಿದ್ದಾರೆ. ಆರಂಭದಲ್ಲಿ ತಾನೇ ಕೈಯಿಂದ ದುಡ್ಡು ಹಾಕಿ ಕೆಲವರಿಗೆ ಬೈಕ್ ಕೊಡಿಸಿ ನಂಬಿಸಿದ್ದ ಮಂಜುನಾಥ್ 40% ಸಬ್ಸಿಡಿ ಇದೆ ಅಂತ 137 ಜನರಿಗೆ ವಂಚಿಸಿ 1.20 ಕೋಟಿ ಹಣ ಸಂಗ್ರಹಿಸಿ ನಾಪತ್ತೆಯಾಗಿದ್ದ. ಇದೀಗ ಮಂಜುನಾಥ್ ಹಾಗೂ ಅವನ ಅಳಿಯಂದಿರಾದ ಸಾಗರ್ ಎಂಗಳಗಿ, ಸಚಿನ್ ಎಂಬಾತನನ್ನ ಬಂಧಿಸಲಾಗಿದೆ. 21/1/2025 ನಮ್ಮ ಸಿಂದಗಿ ಪೊಲೀಸ್ ಠಾಣೆಗೆ ಆಸಿಫ್ ಪಠಾಣ್ ಅವರು ಬಂದು ಒಂದು ಕಂಪ್ಲೇಂಟ್ ಅನ್ನು ಕೊಡ್ತಾರೆ. ಏನು ಅಂದ್ರೆ ಆಲ್ಮೇಲ್ ತಾಲೂಕು ಬಬಲೇಶ್ವರ್ ಊರಿನ
ಮಂಜುನಾಥ್ ದೊಡ್ಡಮನಿ ಅನ್ನೋನು ಟೂ ವೀಲರ್ಸ್ಗಳನ್ನು ಅತಿ ಕಡಿಮೆ ಬೆಲೆಯಲ್ಲಿ ಸಬ್ಸಿಡಿ ದರದಲ್ಲಿ ನಾನು ಕೊಡಿಸ್ತೀನಿ ಅಂತಂತ ಹೇಳಿ ಸುಮಾರು 4,90,000 ಅವರಿಂದ ತಗೊಂಡು ಕೊಡಿಸ್ತೀನಿ ಅಂತಂತೇಳಿ ಹೇಳಿರ್ತಾನೆ. ಆ ಹಿನ್ನೆಲೆಯಲ್ಲಿ ಓವರ್ ಎ ಪೀರಿಯಡ್ ಆಫ್ ಟೈಮ್ ಇವನು ಸಾಕಷ್ಟು ಜನರಿಂದ ಈ ರೀತಿ ಟೂ ವೀಲರ್ಸ್ಗಳನ್ನ ಸಬ್ಸಿಡಿ ದರದಲ್ಲಿ ಕೊಡಿಸ್ತೀನಿ ಅಂತಂತ ಹೇಳಿ ಸಾಕಷ್ಟು ದುಡ್ಡನ್ನ ಸಾರ್ವಜನಿಕರಿಂದ ತಗೊಂಡಿರ್ತಾನೆ. ಸೊ ಇದು ಜನರಿಗೆ ಇವನು ಮೋಸ ಮಾಡ್ತಾ ಇದ್ದಾನೆ ಅಂತ ಗೊತ್ತಾದ ತಕ್ಷಣ ಆಸಿಫ್ ಪಠಾಣ್ ಅನ್ನೋರು ನಮ್ಮ ಸಿಂದಗಿ ಪೊಲೀಸ್ ಠಾಣೆಯಲ್ಲಿ ಬಂದು ಎಫ್ಐಆರ್ ದಾಖಲಿಸುತ್ತಾರೆ. ಆ ಹಿನ್ನೆಲೆಯಲ್ಲಿ ಒಟ್ಟು 3 ಜನ ಆರೋಪಿತರಾದಂತಹ ಬಿಜಾಪುರ ಜಿಲ್ಲೆಯ ಸಿಂದಗಿಯಲ್ಲಿ ಸಿನಿಮಾ ಮಾದರಿಯಲ್ಲಿ ವ್ಯಕ್ತಿಯೊಬ್ಬ ಇಡೀ ತಾಲೂಕಿನ ಜನರನ್ನ ಯಾಮಾರಿಸಿರುವಂತಹ ಘಟನೆ ನಡೆದಿದೆ. ಸಿಂದಗಿಯಲ್ಲಿ 130ಕ್ಕೂ ಅಧಿಕ ಜನರಿಗೆ ಹೋಂಡಾ ಕಂಪನಿಯ ಬೈಕ್ಗಳನ್ನು ಸ್ಕೀಮ್ನಲ್ಲಿ ಕೊಡಿಸುವುದಾಗಿ ಹಣವನ್ನು ಪಡೆದು ಮಂಜುನಾಥ್ ಎಂಬಾತ ವಂಚನೆ ಮಾಡಿದ್ದಾನೆ. ಇದೀಗ ಮಂಜುನಾಥ್ನನ್ನ ಪೊಲೀಸರು ಬಂಧಿಸಿದ್ದಾರೆ. ಆರಂಭದಲ್ಲಿ ತಾನೇ ಕೈಯಿಂದ ದುಡ್ಡು ಹಾಕಿ ಕೆಲವರಿಗೆ ಬೈಕ್ ಕೊಡಿಸಿ ನಂಬಿಸಿದ್ದ ಮಂಜುನಾಥ್ 40% ಸಬ್ಸಿಡಿ ಇದೆ ಅಂತ 137 ಜನರಿಗೆ ವಂಚಿಸಿ 1.20 ಕೋಟಿ ಹಣ ಸಂಗ್ರಹಿಸಿ ನಾಪತ್ತೆಯಾಗಿದ್ದ. ಇದೀಗ ಮಂಜುನಾಥ್ ಹಾಗೂ ಅವನ ಅಳಿಯಂದಿರಾದ ಸಾಗರ್ ಎಂಗಳಗಿ, ಸಚಿನ್ ಎಂಬಾತನನ್ನ ಬಂಧಿಸಲಾಗಿದೆ. 21/1/2025 ನಮ್ಮ ಸಿಂದಗಿ ಪೊಲೀಸ್ ಠಾಣೆಗೆ ಆಸಿಫ್ ಪಠಾಣ್ ಅವರು ಬಂದು ಒಂದು ಕಂಪ್ಲೇಂಟ್ ಅನ್ನು ಕೊಡ್ತಾರೆ. ಏನು ಅಂದ್ರೆ ಆಲ್ಮೇಲ್ ತಾಲೂಕು ಬಬಲೇಶ್ವರ್ ಊರಿನ ಮಂಜುನಾಥ್ ದೊಡ್ಡಮನಿ ಅನ್ನೋನು ಟೂ ವೀಲರ್ಸ್ಗಳನ್ನು ಅತಿ ಕಡಿಮೆ ಬೆಲೆಯಲ್ಲಿ ಸಬ್ಸಿಡಿ ದರದಲ್ಲಿ ನಾನು ಕೊಡಿಸ್ತೀನಿ ಅಂತಂತ ಹೇಳಿ ಸುಮಾರು 4,90,000 ಅವರಿಂದ ತಗೊಂಡು ಕೊಡಿಸ್ತೀನಿ ಅಂತಂತೇಳಿ ಹೇಳಿರ್ತಾನೆ. ಆ ಹಿನ್ನೆಲೆಯಲ್ಲಿ ಓವರ್ ಎ ಪೀರಿಯಡ್ ಆಫ್ ಟೈಮ್ ಇವನು ಸಾಕಷ್ಟು ಜನರಿಂದ ಈ ರೀತಿ ಟೂ ವೀಲರ್ಸ್ಗಳನ್ನ ಸಬ್ಸಿಡಿ ದರದಲ್ಲಿ ಕೊಡಿಸ್ತೀನಿ ಅಂತಂತ ಹೇಳಿ ಸಾಕಷ್ಟು ದುಡ್ಡನ್ನ ಸಾರ್ವಜನಿಕರಿಂದ ತಗೊಂಡಿರ್ತಾನೆ. ಸೊ ಇದು ಜನರಿಗೆ ಇವನು ಮೋಸ ಮಾಡ್ತಾ ಇದ್ದಾನೆ ಅಂತ ಗೊತ್ತಾದ ತಕ್ಷಣ ಆಸಿಫ್ ಪಠಾಣ್ ಅನ್ನೋರು ನಮ್ಮ ಸಿಂದಗಿ ಪೊಲೀಸ್ ಠಾಣೆಯಲ್ಲಿ ಬಂದು ಎಫ್ಐಆರ್ ದಾಖಲಿಸುತ್ತಾರೆ. ಆ ಹಿನ್ನೆಲೆಯಲ್ಲಿ ಒಟ್ಟು 3 ಜನ ಆರೋಪಿತರಾದಂತಹ ಬಿಜಾಪುರ ಜಿಲ್ಲೆಯ ಸಿಂದಗಿಯಲ್ಲಿ ಸಿನಿಮಾ ಮಾದರಿಯಲ್ಲಿ ವ್ಯಕ್ತಿಯೊಬ್ಬ ಇಡೀ ತಾಲೂಕಿನ ಜನರನ್ನ ಯಾಮಾರಿಸಿರುವಂತಹ ಘಟನೆ ನಡೆದಿದೆ. ಸಿಂದಗಿಯಲ್ಲಿ 130ಕ್ಕೂ ಅಧಿಕ ಜನರಿಗೆ ಹೋಂಡಾ ಕಂಪನಿಯ ಬೈಕ್ಗಳನ್ನು ಸ್ಕೀಮ್ನಲ್ಲಿ ಕೊಡಿಸುವುದಾಗಿ ಹಣವನ್ನು ಪಡೆದು ಮಂಜುನಾಥ್ ಎಂಬಾತ ವಂಚನೆ ಮಾಡಿದ್ದಾನೆ. ಇದೀಗ ಮಂಜುನಾಥ್ನನ್ನ ಪೊಲೀಸರು ಬಂಧಿಸಿದ್ದಾರೆ. ಆರಂಭದಲ್ಲಿ ತಾನೇ ಕೈಯಿಂದ ದುಡ್ಡು ಹಾಕಿ ಕೆಲವರಿಗೆ ಬೈಕ್ ಕೊಡಿಸಿ ನಂಬಿಸಿದ್ದ ಮಂಜುನಾಥ್ 40% ಸಬ್ಸಿಡಿ ಇದೆ ಅಂತ 137 ಜನರಿಗೆ ವಂಚಿಸಿ 1.20 ಕೋಟಿ ಹಣ ಸಂಗ್ರಹಿಸಿ ನಾಪತ್ತೆಯಾಗಿದ್ದ. ಇದೀಗ ಮಂಜುನಾಥ್ ಹಾಗೂ ಅವನ ಅಳಿಯಂದಿರಾದ ಸಾಗರ್ ಎಂಗಳಗಿ, ಸಚಿನ್ ಎಂಬಾತನನ್ನ ಬಂಧಿಸಲಾಗಿದೆ. 21/1/2025 ನಮ್ಮ ಸಿಂದಗಿ ಪೊಲೀಸ್ ಠಾಣೆಗೆ ಆಸಿಫ್ ಪಠಾಣ್ ಅವರು ಬಂದು ಒಂದು ಕಂಪ್ಲೇಂಟ್ ಅನ್ನು ಕೊಡ್ತಾರೆ. ಏನು ಅಂದ್ರೆ ಆಲ್ಮೇಲ್ ತಾಲೂಕು ಬಬಲೇಶ್ವರ್ ಊರಿನ ಮಂಜುನಾಥ್ ದೊಡ್ಡಮನಿ ಅನ್ನೋನು ಟೂ ವೀಲರ್ಸ್ಗಳನ್ನು ಅತಿ ಕಡಿಮೆ ಬೆಲೆಯಲ್ಲಿ ಸಬ್ಸಿಡಿ ದರದಲ್ಲಿ ನಾನು ಕೊಡಿಸ್ತೀನಿ ಅಂತಂತ ಹೇಳಿ ಸುಮಾರು 4,90,000 ಅವರಿಂದ ತಗೊಂಡು ಕೊಡಿಸ್ತೀನಿ ಅಂತಂತೇಳಿ ಹೇಳಿರ್ತಾನೆ. ಆ ಹಿನ್ನೆಲೆಯಲ್ಲಿ ಓವರ್ ಎ ಪೀರಿಯಡ್ ಆಫ್ ಟೈಮ್ ಇವನು ಸಾಕಷ್ಟು ಜನರಿಂದ ಈ ರೀತಿ ಟೂ ವೀಲರ್ಸ್ಗಳನ್ನ ಸಬ್ಸಿಡಿ ದರದಲ್ಲಿ ಕೊಡಿಸ್ತೀನಿ ಅಂತಂತ ಹೇಳಿ ಸಾಕಷ್ಟು ದುಡ್ಡನ್ನ ಸಾರ್ವಜನಿಕರಿಂದ ತಗೊಂಡಿರ್ತಾನೆ. ಸೊ ಇದು ಜನರಿಗೆ ಇವನು ಮೋಸ ಮಾಡ್ತಾ ಇದ್ದಾನೆ ಅಂತ ಗೊತ್ತಾದ ತಕ್ಷಣ ಆಸಿಫ್ ಪಠಾಣ್ ಅನ್ನೋರು ನಮ್ಮ ಸಿಂದಗಿ ಪೊಲೀಸ್ ಠಾಣೆಯಲ್ಲಿ ಬಂದು ಎಫ್ಐಆರ್ ದಾಖಲಿಸುತ್ತಾರೆ. ಆ ಹಿನ್ನೆಲೆಯಲ್ಲಿ ಒಟ್ಟು 3 ಜನ ಆರೋಪಿತರಾದಂತಹ